ಆಕಾಶವಾಣಿ ಮಂಗಳೂರು. ನಿನ್ನೆ ದಿನಾಂಕ ನವೆಂಬರ್ 30ರಂದು ಉಡುಪಿಯಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಚಾಲನಾ ಸಮಾರಂಭದ ಬಾನುಲಿ ವರದಿ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ದಿನಾಂಕ ನವೆಂಬರ್ 15ರಂದು ಸ್ವಾತಂತ್ರ್ಯ ವೀರ ಬಿರ್ಸಾ ಮುಂಡಾ ಅವರ ಜನ್ಮಸ್ಥಳದಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಉದ್ಘಾಟಿಸಿದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ನಿನ್ನೆ ನವೆಂಬರ್ 30ರಂದು ದೇಶದಾದ್ಯಂತ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಗ್ರಾಮೀಣ ಯೋಜನೆಗಳು, ನಗರ ಯೋಜನೆಗಳು ಮತ್ತು ಬುಡಕಟ್ಟು ಯೋಜನೆಗಳ ಕುರಿತು ಮಾಹಿತಿಗಳನ್ನು ದೇಶದ ಮೂಲೆ ಮೂಲೆಗೆ, ಕೊನೆಯ ವ್ಯಕ್ತಿ ಕೊನೆಯ ಮೈಲಿವರೆಗೂ ಮುಟ್ಟಿಸುವುದು ಸಂಕಲ್ಪ ಯಾತ್ರೆಯ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ 51 ಗ್ರಾಮೀಣ ರಥಗಳು, 10 ನಗರ ರಥಗಳು ಮತ್ತು 3 ಬುಡಕಟ್ಟು ಪ್ರದೇಶ ರಥಗಳು ಸಂಚರಿಸಲಿವೆ. ರಾಷ್ಟ್ರದ ಎಲ್ಲ ಜಿಲ್ಲೆಗಳಲ್ಲಿಯೂ ಏಕಕಾಲಕ್ಕೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ನಿನ್ನೆ ಬೆಳಿಗ್ಗೆ ವರ್ಚುವಲ್ ಹಾಜರಿಯಲ್ಲಿ ಉದ್ಘಾಟಿಸಿದರು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಜವಾಬ್ದಾರಿಯನ್ನು ಆಯಾ ಜಿಲ್ಲೆಗಳ ಲೀಡ್ ಬ್ಯಾಂಕಿಗೆ ವಹಿಸಲಾಗಿತ್ತು. ನಿನ್ನೆ ಉಡುಪಿಯ ಅಂಬಲಪಾಡಿ ಪಂಚಾಯತ್ ವಠಾರದಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿ ಕ್ಷೇತ್ರದ ಸಂಸದರು ಮತ್ತು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಉಡುಪಿಯ ಶಾಸಕರಾದ ಶ್ರೀ ಯಶ್ಪಾಲ್ ಸುವರ್ಣ, ಕಾಪು ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಬೈಂದೂರು ಕ್ಷೇತ್ರದ ಶಾಸಕ ಶ್ರೀ ಗುರುರಾಜ ಗಂಟಿಹೊಳೆ, ಅಂಬಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಶೆಟ್ಟಿ, ಕೆನರಾ ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಶ್ರೀ ಪಂಡಿತ್ ಮತ್ತು ಎಲ್ಲ ಬ್ಯಾಂಕ್ಗಳ ಹಿರಿಯ ಅಧಿಕಾರಿಗಳು, ಯೋಜನೆಯ ಫಲಾನುಭವಿಗಳು ಹಾಜರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಶ್ರೀ PM ಪಿಂಜಾರ್ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ರೂಪುರೇಷೆಗಳನ್ನು, ಉದ್ದೇಶ, ಆಶಯಗಳನ್ನು ತಿಳಿಸಿದರು. ನಮ್ಮ ಸಂಕಲ್ಪ ಅಭಿವೃದ್ಧಿಯ ಭಾರತದ ಕಡೆಗೆ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ನವೆಂಬರ್ 15ರಂದು ದೇಶಾದ್ಯಂತ 69 ಟ್ರೈಬಲ್ ಡಿಸ್ಟ್ರಿಕ್ಟ್ಗಳಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ರಥವು ಮೂವ್ ಆಗಲಿದೆ. 70ಕ್ಕೂ ಹೆಚ್ಚು ಭಾರತ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ತಲುಪಿಸಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನರ ಕಲ್ಯಾಣಕ್ಕಾಗಿ ಮಾಡಿರುವಂತಹ ಎಲ್ಲ 70 ಯೋಜನೆಗಳಲ್ಲಿ ಆಲ್ರೆಡಿ ಭಾಗಿದಾರ ಆಗಿರುವಂತಹ ಜನರನ್ನು ಅವರ ಅನಿಸಿಕೆಗಳನ್ನು ತಗೊಳ್ಳೋದು, ಹಾಗೆ ಯಾರು ಇಲ್ಲಿವರೆಗೆ ಆ ಯೋಜನೆಗಳಲ್ಲಿ ಭಾಗಿಯಾಗಿಲ್ಲಲ್ಲ ಅವ್ರನ್ನೆಲ್ಲರನ್ನೂ ಯೋಜನೆಗೆ ಒಳಪಡಲು ಕ್ರಮ ಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಅದಲ್ಲದೆ ಜನರ ವತಿಯಿಂದ ಯಾವುದಾದರೂ ಸಲಹೆ ಸೂಚನೆ, ಯೋಜನೆಯ ಒಂದು ಹೆಚ್ಚಿನ ಉಪಯುಕ್ತತೆ ಮಾಡಲು, ಹೆಚ್ಚಿನ ಒಂದು ಯೋಜನೆಯನ್ನು ಪ್ರಚಾರಪಡಿಸಲು, ಜನರ ಒಂದು ಮಾಹಿತಿಯನ್ನು ಕೂಡ, ಜನರ ಒಂದು ಸಜೆಷನ್ ಅಥವಾ ಅವರ ಜನರಿಂದ ಸಲಹೆಯನ್ನು ಕೂಡ ಪಡೆಯಲು ಕೂಡ ಈ ಯೋಜನೆಯಿಂದ ಕ್ರಮಗಳನ್ನು ತೆಗೆದುತಾ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 155ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ರಥವು ಹೋಗ್ತಾ ಇದೆ. ಆ ಯೋಜನೆಯಲ್ಲಿ ಪ್ರತಿ ಮುಂಜಾನೆ ಹೊತ್ತು ಹಾಗೂ ಮಧ್ಯಾಹ್ನದ ನಂತರ 2 ಗ್ರಾಮ ಪಂಚಾಯತ್ಗಳನ್ನ ರಥವು ಕವರ್ ಮಾಡ್ತಾ ಇದೆ. ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮನದಟ್ಟಿಸುವ ಹಾಗೆ ಹಾಗೂ ಸರ್ಕಾರ ಯೋಜನೆಗೆ ಇಲ್ಲಿವರೆಗೆ ಯಾರು ಒಳಪಟ್ಟಿಲ್ಲ ಅವ್ರನ್ನ ಒಳಪಡಿಸುವ ಹಾಗೆ ಹಾಗೂ ಜನರಿಂದ ಸರ್ಕಾರ ಯೋಜನೆ ಒಳಪಟ್ಟು ಅದರಿಂದ ತಾವು ಮುಂದೆ ಬಂದಂತ ಜನರ ಅನಿಸಿಕೆಗಳನ್ನು ಮೇರಿ ಜುಬಾನಿ ಮೇರಿ ಕಹಾನಿ ಮೂಲಕ ಕಲೆಕ್ಟ್ ಮಾಡು ಎಲ್ಲರಿಗೂ ಅದರ ಮಾಹಿತಿಯನ್ನು ಒದಗಿಸುವ ಒಂದು ಕಾರ್ಯಕ್ರಮವಾಗಿದೆ. 12ಕ್ಕೂ ಹೆಚ್ಚು ಜನಪರ ಯೋಜನೆಗಳು ಬ್ಯಾಂಕ್ ಮುಖಾಂತರ ಜನರಿಗೆ ಒದಗಿಸಲಾಗ್ತಾ ಇದೆ. ಅದರಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಸಾಮಾಜಿಕ ಭದ್ರತಾ ಯೋಜನೆಗಳಾದ PMJJY ಮತ್ತು PMSBY ಮತ್ತು ಅಟಲ್ ಪೆನ್ಷನ್ ಯೋಜನೆ ಅತಿ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿರುವಂತಹ ಯೋಜನೆಗಳು. ಪ್ರತಿಯೊಂದು ಜನರನ್ನು ಒಂದು ಸಾಮಾಜಿಕ ಭದ್ರತೆಯಲ್ಲಿ ತರುವ ಒಂದು ಗುರಿಯೊಂದಿಗೆ ಪ್ರಧಾನಮಂತ್ರಿಗಳು ಈ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಈ ಯೋಜನೆಗೆ ಪ್ರತಿಯೊಬ್ಬ ಅರ್ಹ ನಾಯಕರನ್ನು 18 ವರ್ಷ ಮೇಲ್ಪಟ್ಟ ಅರ್ಹ ನಾಗರಿಕರನ್ನು ಒಳಪಡಿಸುವುದು ಬ್ಯಾಂಕುಗಳಿಗೆ ಒಂದು ಗುರಿಯನ್ನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ 12ಕ್ಕೂ ಹೆಚ್ಚು ಯೋಜನೆಗಳು ಬ್ಯಾಂಕ್ ಮುಖಾಂತರ ಪ್ರಚಾರವಾಗಿರುವುದರಿಂದ ಈ ಯೋಜನೆಯ ಒಂದು ಮುಂದಾಳತ್ವವನ್ನು ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಕುಗಳಿಗೆ ಒದಗಿಸಲಾಗಿದೆ. ಅದರ ಜೊತೆಗೆ ಪೋಸ್ಟಲ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ KVK ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಗಳು, ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಶನ್ ದವರು, ಆಲ್ ಇಂಡಿಯಾ ರೇಡಿಯೋದವರು, ಹೀಗೆ ಎಲ್ಲ ಒಂದು ಸರ್ಕಾರದ ಇಲಾಖೆಗಳು ಈ ಯೋಜನೆಯಲ್ಲಿ ಒಳಪಡ್ತಾ ಇದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಒಂದು ಇಂಪ್ಲಿಮೆಂಟ್ ಮಾಡಿದ ಪೆಟ್ರೋಲಿಯಂ ಅಂಡ್ ಗ್ಯಾಸ್ ಇಲಾಖೆಯು PM ಪ್ರಣಾಮ್ ಅಂತ ಏನು ಹೇಳ್ತಿದೀವಲ್ಲ, ನ್ಯಾನೋ ಫರ್ಟಿಲೈಸರ್ಸ್, ಅತಿ ಹೆಚ್ಚು ಫರ್ಟಿಲೈಸರ್ ಬಳಸಿ ಭೂಮಿಯನ್ನು ಹಾಳುಗೊಡೋದಕ್ಕಿಂತ ಈಗ ಡ್ರೋನ್ ಮುಖಾಂತರ ನ್ಯಾನೋ ಫರ್ಟಿಲೈಸರ್ ಮುಖಾಂತರ ಬೆಳೆಗಳಿಗೆ ಅತಿ ಅವಶ್ಯಕ ಇರುವಷ್ಟು ಮಾತ್ರ ಫರ್ಟಿಲೈಸರ್ನ ಒದಗಿಸಿ ಅದರಿಂದ ದೇಶ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆಯ ಒಂದು ಬೆಳೆಯ ಸಂಪಾದನೆಗೆ ಒಂದು ಅನುಕೂಲಕರವಂತ ವಿವಿಧ ಯೋಜನೆಗಳನ್ನ ಈ ಮೂಲಕ ಪ್ರಚಾರ ಮಾಡಲು ಸಂಕಲ್ಪ ಯಾತ್ರೆಯನ್ನು ನಾವು ಮಾಡ್ತಾ ಇದೀವಿ. ನಮಗೆಲ್ಲರಿಗೂ ಈ ಹೆಮ್ಮೆ. ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸಿಕೊಂಡು ಈ ಯೋಜನೆಗಳನ್ನು ಮಾಡ್ತಾ ಇದೀವಿ. ಬ್ಯಾಂಕ್ ಮುಖಾಂತರ PM ಸೋನಿ ಇದೆ, PM ವಿಶ್ವಕರ್ಮ ಇದೆ, ಮುದ್ರಾ ಯೋಜನೆಗಳಿದೆ, PMEGP, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಏನು ಹೇಳ್ತಾ ಇದೀವಿ.
PMFME ಅಂತ ಹೇಳಿ ಪ್ರಧಾನಮಂತ್ರಿ ಅವರ ಫಾರ್ಮುಲೇಷನ್ ಫುಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಹೇಳಿ ಫುಡ್ ಪ್ರೊಸೆಸಿಂಗ್ ಆಕ್ಟಿವಿಟಿಗೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಮನೆಯಲ್ಲಿ ಫುಡ್ ಪ್ರೊಸೆಸಿಂಗ್ ಆಕ್ಟಿವಿಟಿ ಮಾಡುವಂತ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಯೋಜನೆ ಅಡಿಯಲ್ಲಿ 50% ವರೆಗೆ ಪ್ರತಿಶತ ಸಹಾಯಧನ ಕೊಡ್ತಾ ಇದ್ದಾರೆ. ಹೀಗೆ ವಿವಿಧ ಯೋಜನೆಗಳು ಮಾಡೋದ್ರಿಂದ ಒಂದು ನಮಗೆ ಹೆಮ್ಮೆನೂ ಅನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ನಾವು ಒಂದು ಒಳ್ಳೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಎಲ್ಲ ಇಲಾಖೆಗಳಿಂದ ಒಳ್ಳೆ ಸಹಕಾರ ಸಿಗ್ತಾ ಇದೆ ಸರ್. ಅದು ಒಂದು ಗ್ರಾಮೀಣ ಹಂತದಲ್ಲಿ ಒಂದು ಯೋಜನೆಗಳು, ಒಂದು ಸರ್ಕಾರದ ಯೋಜನೆಗಳನ್ನು ತಲುಪಿಸಲಿಕ್ಕೆ ಎಲ್ಲಾ ಇಲಾಖೆಗಳು ಕ್ರಮಗಳನ್ನು ತಗೊಳ್ತಾ ಇದ್ದಾವೆ. ಅದರಲ್ಲಿ ಹೆಚ್ಚಿನದಾಗಿ ಬ್ಯಾಂಕುಗಳು ಮಾಡ್ತಾ ಇದೆ. ನಿಮಗೆ ಈವನ್ ಪೋಸ್ಟ್ ಆಫೀಸ್ ಮುಖಾಂತರ ಕೂಡ ಸಾಮಾಜಿಕ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಬೇರೆ ಇಲಾಖೆಗಳು, ಈಗೇನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇದೆ, ಆಯುಷ್ಮಾನ್ ಕಾರ್ಡ್ ಇದೆ, ಬೇರೆ ಬೇರೆ ಇಲಾಖೆಯಿಂದ ವತಿಯಿಂದ ಪ್ರಚಾರ ಪಡುವಂತ ಎಲ್ಲ ಯೋಜನೆಗಳನ್ನು ನಾವು ಯೋಜನೆಗಳಿಗೆ ಎಲ್ಲಾ ಇಲಾಖೆಗಳು ಒಳ್ಳೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಆ ಸಹಕಾರನ ಮುಂದೂ ಕೂಡ ಈ ಮುಂದಿನ ಜನವರಿ 26ವರೆಗೆ ಯೋಜನೆ ಏನು ಸಂಕಲ್ಪ ಯಾತ್ರೆ ನಮ್ಮ ಭಾರತ ಜಿಲ್ಲೆಯಲ್ಲಿ ನಡೀತಾ ಇದೆ, ಅದಕ್ಕೂ ಇನ್ನೂ ಹೆಚ್ಚಿನ ಒಂದು ಸಹಕಾರನ ಕೊಡ್ಲಿಕ್ಕೆ ನಾವು ಎಲ್ಲರನ್ನು ಒಗ್ಗೂಡಿಸ್ಕೊಳ್ತಾ ಇದ್ದೀವಿ. ಒಗ್ಗೂಡಿಸ್ಕೊಂಡು ಒಂದು ಮುಖ್ಯ ಗುರಿ ಅಂದ್ರೆ ಯಾರಿಗೆ ಈ ಯೋಜನೆ ಫಲಾನುಭವಿ ತಲುಪಿಲ್ಲ ಅಂತವ್ರನ್ನ ಮೊದಲು ಈ ಯೋಜನೆಗೆ ಒಳಪಡಿಸುವುದು, ಹಾಗೂ ಯೋಜನೆಗೆ ಆಲ್ರೆಡಿ ಒಳಪಟ್ಟು ಅದರಿಂದ ಸಹಾಯ ಪಡೆದಂತ ಎಲ್ಲ ಫಲಾನುಭವಿಗಳಿಂದ ನಾವು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಮೇರಿ ಜುಬಾನಿ ಮೇರಿ ಕಹಾನಿ ಅಂತ ಏನು ಹೇಳ್ತಾ ಇದೀವಿ, ಅವ್ರ ಮಾತಿನಲ್ಲೇ, ಅಂದ್ರೆ ಅವರು ಯೋಜನೆಗೆ ಒಳಪಟ್ಟ ನಂತರ ತಮ್ಮ ಒಂದು ಸಾಮಾಜಿಕ ಅಭಿವೃದ್ಧಿ ಹೇಗೆ ಹೊಂದಿದರು ಅದರ ಬಗ್ಗೆ ಒಂದು ಮಾಹಿತಿನ ಕಲೆಕ್ಟ್ ಮಾಡ್ಲಿಕ್ಕೆ ಯೋಜನೆ ಮಾಡ್ತಾ ಇದೀವಿ. ಎಲ್ಲ ಇಲಾಖೆಗಳು ಇದಕ್ಕೆ ಒಂದು ಉತ್ತಮ ಸಹಕಾರನ ಕೊಡ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ಸರ್ಕಾರ ಆಲ್ರೆಡಿ ಈ ಒಂದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆಗೆ ಮೊದಲೇನೆ ಎಲ್ಲ ಒಂದು ಯೋಚನೆ ಮಾಡಿ ಅದನ್ನ ಯಾವ್ದ ಹಂತದಲ್ಲಿ ಹೇಗೆ ಅದನ್ನ ಜಾರಿಗೊಳಿಸಬೇಕು ಅನ್ನೋದೊಂದು ಯೋಚನೆ ಮಾಡಿ ಪ್ರತಿಯೊಂದು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪ್ರಭಾರಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೀನಿಯರ್ IAS ಅಧಿಕಾರಿಯನ್ನ ಪ್ರಭಾರಿ ಆಫೀಸರ್ ಅನ್ನಾಗಿ ಮಾಡಿದೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಸ್ಟೇಟ್ ಪ್ರಭಾರಿ ಅಂತ ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೂ ಕೂಡ ಅಲ್ಲಿ ನೋಡಲ್ ಆಫೀಸರ್ ಮಾಡಿ, ಆ ನೋಡಲ್ ಆಫೀಸರ್ ಅಲ್ಲಿ ಒಂದು ನಡೆಯುವ ಕಾರ್ಯಕ್ರಮದ ವಿವರಗಳನ್ನ ಆನ್ಲೈನ್ ಅಲ್ಲಿ ರಿಯಲ್ ಟೈಮ್ ಅಲ್ಲಿ ಅಂತಂದ್ರೆ ಈ ಪ್ರೋಗ್ರಾಮ್ ತದನಂತರ ಇಮಿಡಿಯೇಟ್ ಅಲ್ಲಿ ಆನ್ಲೈನ್ ಅಲ್ಲಿ ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರೆ ಏನ್ ಪೋರ್ಟಲ್ ಸರ್ಕಾರ ಮಾಡಿದೆ ಅದರಲ್ಲಿ ಅಪ್ಲೋಡ್ ಮಾಡುವ ಹಾಗೆ ಒಂದು ಕ್ರಮಗಳನ್ನು ತಗೊಳ್ಳಿದೆ. ಎಲ್ಲರಿಗೂ ನನಗೆ ಒಂದು ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ಗೆ ನನಗೊಂದು ಪೋರ್ಟಲ್ ID ಇದೆ. ಅದರಲ್ಲಿ ನಾನು ಯಾವ್ಯಾವ ಕಾರ್ಯಕ್ರಮಗಳ ಬಗ್ಗೆ ವ್ಯಾನ್ ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಹಾಗೂ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಎಲ್ಲಿ ಹೋಗ್ತಾ ಇದೆ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಹಂತದಲ್ಲಿ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ಒಗ್ಗೂಡಿಸಿಕೊಂಡು ಒಂದು ಸಮಿತಿಯನ್ನು ಮಾಡಲಿಕ್ಕೆ ಕ್ರಮಗಳನ್ನು ಹೇಳ್ತಾ ಇದ್ವಿ. ಆ ಸಮಿತಿಯ ಮುಖಾಂತರ ಎಲ್ಲ ಜನರನ್ನು ಒಗ್ಗೂಡಿಸುವುದು ಹಾಗೂ ಎಲ್ಲರ ಜನರನ್ನು ಯಾರು ಈ ಯೋಜನೆಗಳಲ್ಲಿ ಒಳಪಟ್ಟಿಲ್ಲ ಅವ್ರಿಗೆಲ್ಲರಿಗೂ ಈ ಮಾಹಿತಿಯನ್ನು ತಲುಪಿಸುವುದು ಹಾಗೂ ಎಲ್ಲ ಜನರನ್ನು ಒಳಪಡಿಸುವ ಒಂದು ಗುರಿಯೊಂದಿಗೆ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ವಿ. ನಾನು ಈ ಮೂಲಕ ಎಲ್ಲರಿಗೂ ಒಂದು ಕಳಕಳಿ ವಿನಂತಿ ಏನಂದ್ರೆ, ತಾವುಗಳು ಆಲ್ರೆಡಿ ಈ ಯೋಜನೆಯಲ್ಲಿ ಒಳಪಟ್ಟಿರ್ಬೋದು, ಇಲ್ಲ ಅಂದ್ರೆ ಒಳಪಡದೆ ಸಾಧ್ಯ ಆಗ್ಲೇ ಇರ್ಬೋದು. ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರೆ ಏನ್ ನಡೀತಾ ಇದೆ ಅದರ ಮೂಲಕ ತಾವುಗಳು ಯೋಜನೆಗೆ ಒಳಪಡಬಹುದು. ಅದರ ಜೊತೆಗೆ ತಮ್ಮ ಒಂದು ನೆರೆಹೊರೆಯವರಿಗೆ ಯೋಜನೆಯನ್ನು ಮಾಹಿತಿ ತಲುಪಿಸಿ ಎಲ್ಲರೂ 100% ಏನು ಯೋಜನೆಗಳು ಇದಾವೆ ಭಾರತ ಸರ್ಕಾರದ್ದು ಎಲ್ಲ ಯೋಜನೆಗಳು ಜನಪರ ಕಲ್ಯಾಣವಾಗಿದ್ದಾವೆ. ಎಲ್ಲರೂ ಅದರ ಒಳಪಟ್ರೆ ನಮ್ಮ ಭಾರತ ಏನು ವಿಕಸಿತ ಭಾರತ 2047ಕ್ಕೆ ನಾವೇನು ಅಭಿವೃದ್ಧಿ ಹೊಂದಿದ ದೇಶ ಒಂದು ಘೋಷಣೆ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಯೋಜನೆಗಳು ಎಲ್ಲರಿಗೂ ಸಹಕಾರವನ್ನು, ಸಂಪೂರ್ಣ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡುವಂತ ಯೋಜನೆಗಳಾಗಿರೋದ್ರಿಂದ ಆ ಅಭಿವೃದ್ಧಿ ಭಾರತ ಸರ್ಕಾರದ ಕಲ್ಪನೆಯನ್ನು ನಾವು ಅದನ್ನು ಮುಟ್ಟಬೇಕಾದ್ರೆ ಈ ಎಲ್ಲ ಯೋಜನೆಗಳು ಎಲ್ಲರೂ ಒಳಪಡುವಳಿಗೆ ಅವಶ್ಯಕತೆ ಇದೆ. ತಾವುಗಳಲ್ಲದೆ ತಮ್ಮ ನೆರೆಹೊರೆಯನ್ನು ಎಲ್ಲರನ್ನೂ ಒಗ್ಗೂಡಿಸಿ ಯೋಜನೆಗಳಿಗೆ ಒಳಪಡಕ್ಕೆ ನಾನು ವಿನಂತಿ ಮಾಡಿಸ್ಕೊಳ್ತಾ ಇದ್ದೇನೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ರಥಕ್ಕೆ ಪೂಜೆ ಸಲ್ಲಿಸಿ ಅನಂತರ ವೇದಿಕೆಯಲ್ಲಿ ದೀಪ ಬೆಳಗಿಸಿ ಸಂಕಲ್ಪ ಯಾತ್ರೆಯ ಕುರಿತು ಮಾತನಾಡಿದ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು, ದೇಶದಾದ್ಯಂತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಪ್ರಧಾನಿಯವರು ಮೊನ್ನೆ 15ನೇ ತಾರೀಕು ಉದ್ಘಾಟನೆಯನ್ನು ಮಾಡಿದರು. ಸುಮಾರು 3,000 ಇಲ್ಲಿ ನಿಂತಿರುವ LED ವ್ಯಾನ್ಗಳ ಉದ್ಘಾಟನೆ ಅವತ್ತಾಯಿತು. ದೇಶದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ 1 ಅಥವಾ 2 ವ್ಯಾನ್ಗಳ ಮೂಲಕ ಜನವರಿ 26ರ ತನಕ ಈ ವ್ಯಾನ್ಗಳು ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಬೇಕು. ಅಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಯಾರಿಗೆ ಇನ್ನೂ ಸಿಕ್ಕಿಲ್ವೋ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಡ್ರೋನು ಏನು ಹೊಸ ಟೆಕ್ನಾಲಜಿ ನಮ್ಮ ರೈತರ ಸಲುವಾಗಿ ಬಂದಿದೆ ಅದರ ಪ್ರದರ್ಶನ ಮಾಡಬೇಕು. ಯಾರಿಗಾದರೂ ಯಾವ ಯೋಜನೆ ಸಿಕ್ಕಿಲ್ಲ ಅಂತಂದರೆ ಅದನ್ನು ಇಲಾಖಾ ಅಧಿಕಾರಿಗಳು ಅಪ್ಲಿಕೇಶನನ್ನು ತುಂಬಬೇಕು. ಆರಂಭಿಕವಾಗಿ 15ನೇ ತಾರೀಕು ಕೆಲವು ಜಿಲ್ಲೆಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡು ಅದು ಆರಂಭ ಆಗಿತ್ತು. ನಮ್ಮ ರಾಜ್ಯದಲ್ಲಿ ಚಾಮರಾಜನಗರ, ಮೈಸೂರು ಮತ್ತು ಚಿಕ್ಕಮಗಳೂರಲ್ಲಿ 15ನೇ ತಾರೀಕು ಉದ್ಘಾಟನೆ ಆಯಿತು. ನಮ್ಮ ಇವತ್ತು ಇಲ್ಲಿ ನಿಂತಿರುವಂಥ ರಥ ಈ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೋಗಬೇಕು, ಅಲ್ಲಿ ಮಾಹಿತಿಯನ್ನು ಕೊಡಬೇಕು. ಅದರಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ
ಮಾಹಿತಿಗಳನ್ನು ಕೊಡುವಂಥ ಪ್ರಧಾನಿಯವರ ಭಾಷಣವನ್ನು ಭಾಷಾಂತರ ಮಾಡಿ ಹೇಳಿರುವಂಥ ಮಾಹಿತಿ ಕೂಡ ಇದರಲ್ಲಿ ಇದೆ. 2047ರಲ್ಲಿ ಭಾರತವನ್ನು ವಿಕಸಿತ ಭಾರತ ಮಾಡಬೇಕು ಅಂದರೆ ಪ್ರಪಂಚದ ಎಲ್ಲ ದೇಶಗಳ ಮಧ್ಯೆ ಭಾರತವನ್ನು ನಂಬರ್ 1 ಮಾಡಬೇಕನ್ನುವಂಥ ಸಂಕಲ್ಪ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರದು. ಅದು ಎಲ್ಲ ಇಲಾಖೆಯಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು, ಎಲ್ಲ ಭಾಗಗಳು ಅಭಿವೃದ್ಧಿ ಆಗಬೇಕು, ಹಿಂದುಳಿದ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ಈ ಸಂಕಲ್ಪ ಇಟ್ಕೊಂಡು ಕೇಂದ್ರ ಸರ್ಕಾರದ ಯೋಜನೆ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಕೇಂದ್ರ ಮಾಡಿದೆ. ಒಂದೊಂದು ಯೋಜನೆಗೂ ಒಂದೊಂದು ಉದ್ದೇಶ ಇದೆ. ಅದಿವತ್ತು 9 ವರ್ಷಗಳನ್ನು ಪೂರೈಕೆ ಮಾಡಿ 10 ವರ್ಷಕ್ಕೆ ನಾವು ದಾಪುಗಾಲ ಆಗ್ತಾ ಇದ್ದೀವಿ. ನಾನು ಇರ್ತೀನೋ ಇಲ್ಲೋ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ, ಆದರೆ ನಾನು ಹಾಕಿಕೊಟ್ಟಂಥ ಈ ದಾರಿ ಈ ದೇಶವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ತಗೊಂಡೋಗ್ಬೇಕು ಅನ್ನುವಂಥದ್ದು ಅವರ ಸಂಕಲ್ಪ ಇದೆ. ಅದಕ್ಕಾಗಿ ಯಾರು ಅಭಿವೃದ್ಧಿಯಿಂದ ವಂಚಿತರಿದ್ದಾರೆ ಅವರಿಗೆ ಇದನ್ನು ಮಾಧ್ಯಮದ ಮೂಲಕ ತಿಳಿಸೋದು. ಇವತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ, ಟಿ ವಿ ಅಡ್ವರ್ಟೈಸ್ಮೆಂಟ್ಗೆ ಕೊಡುತ್ತೆ, ಆದರೆ ನೇರವಾಗಿ ಅದನ್ನು ಎಷ್ಟು ಜನ ನೋಡ್ತಾರೆ ಗೊತ್ತಿಲ್ಲ. ಅದು ಗ್ರಾಮ ಪಂಚಾಯಿತಿಯ ಮುಂದೆ ಬಂದು ಈ ವ್ಯಾನ್ ನಿಂತು ಪ್ರಾದೇಶಿಕ ಭಾಷೆಯಲ್ಲಿ ಇದನ್ನು ತಿಳಿಸಿದಾಗ ಹೆಚ್ಚು ಜನಕ್ಕೆ ಇದು ಅರ್ಥ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆರಂಭ ಮಾಡಲಾಯಿತು. ಎಲ್ಲ ರಾಜ್ಯಗಳು ಸಹಕಾರ ಕೊಡ್ತಿದ್ದಾವೆ, ಆದರೆ ದುರಾದೃಷ್ಟದಿಂದ ಕರ್ನಾಟಕ ರಾಜ್ಯ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇಲ್ಲ. ಇವತ್ತು ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇದು ಯಾವುದೋ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ. ಆದರೆ ಕೂಡ 14ರ ತನಕ ನಮ್ಮ ಎಲ್ಲ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಧಿಕಾರಿಗಳಿಗೆ PDO ತನಕ ಕೂಡ ಟ್ರೈನಿಂಗನ್ನು ಕೊಡಲಾಯಿತು. ಯಾಕಂದರೆ ಕೇಂದ್ರ ಸರ್ಕಾರ ನೇರವಾಗಿ ಯಾವುದೋ ಆಫೀಸರ್ ಮೂಲಕ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲ್ಲ, ಅದು ರಾಜ್ಯದ ಮೂಲಕ ಬರುತ್ತೆ, ರಾಜ್ಯದ ಅಧಿಕಾರಿಗಳು ಮಾಡ್ತಾರೆ. ಕಿಸಾನ್ ಸಮ್ಮಾನ್ ಯಾರಿಗೋ ಸಿಗಬೇಕು ಅಂತಂದರೆ ಇಲ್ಲಿರುವಂಥ ಅಧಿಕಾರಿಗಳು ಅವ್ರು ಎಲಿಜಿಬಲ್ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೇಂದ್ರಕ್ಕೆ ಕಳಿಸ್ಬೇಕಾಗುತ್ತೆ. ಅದಕ್ಕೆ ಈ ರೀತಿಯ ಜವಾಬ್ದಾರಿ ಇದೆ. ಅದಕ್ಕಾಗಿ ಇವತ್ತು ಟ್ರೈನಿಂಗನ್ನು ಕೂಡ ಮಾಡಲಾಯಿತು. ಆದರೆ 14ನೇ ತಾರೀಕು ರಾತ್ರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ DC ಮತ್ತು COಗಳಿಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಾರ್ದು, ಇದಕ್ಕೆ ಯಾವುದೇ ರೀತಿಯ ಸಹಕಾರವನ್ನು ಕೊಡಬಾರ್ದು ಅನ್ನುವಂಥ ಮೌಖಿಕ ಸೂಚನೆಯನ್ನು ಕೊಟ್ಟ ಪರಿಣಾಮವಾಗಿ 15ನೇ ತಾರೀಕು ಉದ್ಘಾಟನೆ ಆದಂಥ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ಈ ರಾಜ್ಯದಲ್ಲಿ ಭಾಗವಹಿಸಲಿಲ್ಲ ಮತ್ತು ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ. ಆದರೆ ನಮಗೆ ಮೋದಿಯವರ ಕಾರ್ಯಕ್ರಮದ ಪ್ರಚಾರಕ್ಕೆ ಸಿದ್ದರಾಮಯ್ಯನವರು ನಮಗೆ ಬೇಕಿಲ್ಲ, ನೀವು ಜನತೆ ಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಜನರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಯಾತ್ರೆ ಯಶಸ್ವಿ ಆಗಲಿ. ಪ್ರಧಾನಮಂತ್ರಿ ಅವರು ಇದರಲ್ಲಿ ಎಷ್ಟು ಆಸಕ್ತಿ ಹೊಂದಿದ್ದಾರೆ ಅಂದರೆ ಎವ್ರಿ 2 ಡೇಸ್ಗೆ ನಾನೇ ಆನ್ಲೈನಲ್ಲಿ ಬರ್ತೀನಿ, ಅದರ ಜೊತೆಗೆ ಎಲ್ಲಿ ಸಾಧ್ಯನೋ ಅಲ್ಲಿ ನಾನು ಆ ವ್ಯಾನ್ ಜೊತೆ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಸ್ವತಃ ಪ್ರಧಾನಮಂತ್ರಿಯವರು ನಿನ್ನೆಲ್ಲ ಮೊನ್ನೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ತಿಳಿಸಿದರು. ಈಗ ವಿಕಸಿತ ಭಾರತ ಸಂಕಲ್ಪ ಪ್ರತಿಜ್ಞೆಯನ್ನ ಮಾಡುವ ಸಮಯ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ತಮ್ಮ ಬಲಗೈಯನ್ನ ಮುಂದಕ್ಕೆ ಚಾಚಿ ನಮ್ಮ ಸಂಕಲ್ಪ ವಿಕಸಿತ ಭಾರತ, ನಮ್ಮ ಸಂಕಲ್ಪ ವಿಕಸಿತ ಭಾರತ, ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವಸಾಹತು ಮನಸ್ಥಿತಿಯ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ. ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ. ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ. ಧನ್ಯವಾದಗಳು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿ ಬೋಧನೆಯ ನಂತರ ಶಾಸಕ ಶ್ರೀ ಯಶ್ಪಾಲ್ ಸುವರ್ಣ ಅವರು ಮಾತನಾಡಿದರು. ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಇವತ್ತು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನರೇಂದ್ರ ಮೋದಿಯವರು ಆ ಕಾರ್ಯಕ್ರಮ ನಿರೂಪಿಸಿದ್ದಾರೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಈ ಯೋಜನೆ ಪ್ರತಿಯೊಂದು ಜನರ ಮನೆ ಬಾಗಿಲಿಗೆ ತಲುಪಬೇಕು, ಅದರ ಪ್ರಯೋಜನವನ್ನು ಪಡಿಬೇಕೆಂಬ ಉದ್ದೇಶದಿಂದ ಈ ಒಂದು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಬಹುಶಃ ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಈ ಹಿಂದೆ ಭಾಳಷ್ಟು ಯೋಜನೆಗಳು, ಭಾಳಷ್ಟು ಕಾರ್ಯಕ್ರಮಗಳು ಬಜೆಟ್ನಲ್ಲಿ ಘೋಷಣೆ ಆಗ್ತದೆ, ಪತ್ರಿಕಾ ಮಾಧ್ಯಮದಲ್ಲಿ ಬರ್ತದೆ. ಆದರೆ ಅದರ ಪ್ರಯೋಜನವನ್ನು, ಅದರ ಫಲಾನುಭವಿಗಳ ಸಂಖ್ಯೆಯಲ್ಲಿ ನೋಡಿದಾಗ 5% ಕೂಡ ಅದರ ಪ್ರಯೋಜನವನ್ನು ಪಡ್ಕೊಂಡವರಿಲ್ಲ. ಆದರೆ ನರೇಂದ್ರ ಮೋದಿಯವರು ಹಾಗೆಲ್ಲ ಯಾವುದೇ ಒಂದು ಕಾರ್ಯಕ್ರಮವನ್ನು, ಯಾವುದೇ ಒಂದು ಹೊಸ ಯೋಜನೆಗಳನ್ನು ಜನರಿಗೆ ತರುವ ಮುಂಚೆ
ಆ ಬಗ್ಗೆ ಸ್ಟಡಿ ಮಾಡಿ ಆ ಬಗ್ಗೆ ವರದಿಯನ್ನು ಪಡ್ಕೊಂಡು ಎಲ್ಲ ಜನರಿಗೆ ಎಷ್ಟು ಜನರಿಗೆ ಇದರಿಂದ ಬೆನಿಫಿಟ್ ಆಗ್ತದೆ, ಎಷ್ಟು ಜನರಿಗೆ ಪ್ರಯೋಜನ ಆಗುವ ಬಗ್ಗೆ ಚಿಂತನೆ ಮಾಡಿ ಆ ಕಾರ್ಯಕ್ರಮವನ್ನು ಮಾಡ್ತಾರೆ. ಬಹುಶಃ ಇವತ್ತು ಕೂಡ ಅದೇ ರೀತಿ ಕೇಂದ್ರ ಸರ್ಕಾರದ ಭಾಳಷ್ಟು ಕಾರ್ಯಕ್ರಮ ಯೋಜನೆಗಳು ಜನಸಾಮಾನ್ಯರಿಗೆ ಅದರ ಪ್ರಯೋಜನ ಸಿಗಬೇಕು. ಆ ಮೂಲಕ ಬ್ಯಾಂಕ್ ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳ ಬಗ್ಗೆ ಒಂದು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಆ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯ. ದೃಷ್ಟಿಯಲ್ಲಿ ಇವತ್ತು ಕೆನರಾ ಬ್ಯಾಂಕಿನ ಲೀಡ್ ಮ್ಯಾನೇಜರ್ನ ಮೂಲಕ ಈ ಭಾಗದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸದಸ್ಯರನ್ನು, ಈ ಭಾಗದ ಎಲ್ಲ ಬಂಧುಗಳನ್ನು ಸೇರಿಸಿಕೊಂಡು ಕೇಂದ್ರ ಸರ್ಕಾರದ ಸುಮಾರು 70 ಯೋಜನೆಗಳ ಬಗ್ಗೆ ಇವತ್ತು ಮಾಹಿತಿ ಕೊಡುವ ಬಗ್ಗೆ ಅದರ ಅರಿವು ಮೂಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನನ್ನ ವಿನಂತಿ ಏನೆಂದರೆ, ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿ ಈ ರೀತಿ ದಿನದ 18 ಗಂಟೆ ಕೆಲಸ ಕಾರ್ಯಗಳನ್ನು ಮಾಡಿ 140 ಕೋಟಿ ಜನರ ಬಗ್ಗೆ ಆಲೋಚನೆ ಮಾಡಿ, ಚಿಂತನೆ ಮಾಡಿ, ಜನರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡುವಾಗ ನಮ್ಮ ಪ್ರತಿ ಒಂದು ರಥಯಾತ್ರೆ ಸಂದರ್ಭದಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಜನಪ್ರತಿನಿಧಿಗಳು ಇರ್ಬೋದು, ಆ ಭಾಗದ ನಾಗರಿಕರು ಸೇರಿಕೊಂಡು ಅದರ ಪ್ರಯೋಜನವನ್ನು ಎಲ್ಲರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಮಾಡಬೇಕೆಂಬ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ರಾಷ್ಟ್ರಾದ್ಯಂತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡುವ ಮುನ್ನ ಪ್ರಧಾನಿಯವರು ಮೇರಾ ಕಹಾನಿ ಮೇರಾ ಜುಬಾನಿ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದರು. ರಾಷ್ಟ್ರದ ಎಲ್ಲ ಜಿಲ್ಲೆಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವರ್ಚುವಲ್ ಹಾಜರಿಯಲ್ಲಿ ಚಾಲನೆ ನೀಡುತ್ತಾ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು आज विकसित भारत संकल्प यात्रा के 15 दिन पूरे हो रहे हैं। शुरू की तैयारी में शायद कैसे करना, क्या करना, उसमें कुछ उलझन रही, लेकिन पिछले 2-3 दिन से जो खबरें मेरे पास आ रही है और मैं स्क्रीन पे देख रहा हूं, हजारों लोग एक यात्रा के साथ जुड़े हुए दिखते हैं। और इन 15 दिनों में ही लोग यात्रा में चल रहे हैं विकास रथ को। और जैसे जैसे आगे बढ़ता गया, मुझे कई लोगों ने कहा कि अब तो लोगों ने इसका नाम ही बदल दिया है। सरकार ने जब निकाला तब तो यह कहा था कि विकास रथ है, लेकिन अब लोग कहने लगे हैं ये रथवत नहीं है, ये तो मोदी की गारंटी की वाली गाड़ी है। मुझे बहुत अच्छा लगा है सुनकर के, आपका इतना भरोसा है, आपने अब इसको मोदी की गारंटी वाली गाड़ी बना दिया है। तो मैं भी आपको कहता, जिसको आपने मोदी की गारंटी वाली गाड़ी कहा है, वो काम मोदी हमेशा पूरा करके रहता है। और थोड़ी देर पहले मुझे कई लाभार्थियों से बातचीत करने का मौका मिला। मैं खुश था कि मेरे देश की माताएं, बहनें, मेरे नौजवान कितने उत्साह और उमंग से भरे हुए हैं, कितने आत्मविश्वास से भरे हुए हैं, कितना संकल्प है उनके अंदर। और अब तक 12,000 से ज्यादा पंचायतों तक मोदी की गारंटी वाली गाड़ी पहुंच चुकी है। करीब करीब 30 लाख लोग उसका फायदा उठा चुके हैं, उसके साथ जुड़े हैं, बातचीत की है, सवाल पूछे हैं, अपने नाम लिखवाए हैं, जिन चीजों की उनको जरूरत है उसका फॉर्म भर दिया है। और सबसे बड़ी बात कि माताएं बहनें बहुत बड़ी संख्या में मोदी की गारंटी वाली गाड़ी तक पहुंच रही है। खेती का काम चल रहा है, उसके बावजूद भी खेत से छोड़ करके लोग इस कार्यक्रम में जुड़ना, ये अपने आप में विकास के प्रति लोगों का कितना विश्वास है। जिस तरह से रथ के साथ चल रहे हैं, जो हमारे सरकार के काम करने वाले मेरे कर्मयोगी साथी हैं, कर्मचारी भाई बहन हैं, उनको भी भगवान की तरह लोग स्वागत कर रहे हैं। जिस तरह युवा और समाज के हर वर्ग के लोग विकसित भारत यात्रा से जुड़ रहे हैं, जहां जहां के वीडियो मैंने देखे हैं, वो इतने प्रभावित करने वाले हैं, इतने प्रेरित करने वाले हैं। और मैं देख रहा हूं सब लोग अपने गांव की कहानी सोशल मीडिया पर अपलोड कर रहे हैं। और मैं चाहूंगा कि नमो ऐप पर आप जरूर अपलोड करिए, क्योंकि मैं नमो ऐप पर ये सारी गतिविधि को डेली देखता हूं। युवा लगातार इस पर वीडियो अपलोड कर रहे हैं, अपने काम का प्रसार कर रहे हैं। और मैंने तो देखा कुछ गांवों ने, ये मोदी की गारंटी वाली गाड़ी आने वाली थी तो 2-2 दिन तक गांव में सफाई का बड़ा अभियान चलाया। क्यों? कि भाई ये तो गारंटी वाली मोदी की गाड़ी आ रही है। ये जो उत्साह, ये जो कमिटमेंट है, ये बहुत बड़ी प्रेरणा है। और मैंने देखा गाजे बाजे बजाने वाले, वेशभूषा नहीं पहनने वाले, ये भी जैसे घर में दिवाली है गांव में, इसी रूप में लोग काम कर रहे हैं। आज जो कोई भी विकसित भारत संकल्प यात्रा को देख रहा है, वो कह रहा है कि अब भारत रुकने वाला नहीं है,
अब भारत चल पड़ा है। अब लक्ष्य को पार करके ही आगे बढ़ने वाला है। भारत न अब रुकने वाला है और न ही भारत कभी थकने वाला है। अब तो विकसित भारत बनाना 140 करोड़ देशवासियों ने ठान लिया है। और जब देशवासियों ने संकल्प कर लिया है तो फिर ये देश विकसित होकर रहने ही वाला है। मैंने अभी देखा देशवासियों ने दिवाली के समय वोकल फॉर लोकल, स्थानीय चीजें खरीदने का अभियान चलाया। लाखों करोड़ रुपया की खरीदी हुई। देखिए कितना बड़ा काम हुआ है। देश के कोने में विकसित भारत संकल्प यात्रा को लेकर इतना उत्साह अनायास नहीं है। इसका कारण है कि पिछले 10 साल उन्होंने मोदी को देखा है, मोदी के काम को देखा है और इसके कारण भारत सरकार पर अपार विश्वास है। भारत सरकार के प्रयासों पर विश्वास है। देश के लोगों ने वो दौर भी देखा है जब पहले की सरकारें खुद को जनता का माई बाप समझती थी और इस वजह से आजादी के अनेक दशकों बाद तक देश की बहुत बड़ी आबादी मूल सुविधाओं से वंचित रही। जब तक कोई बिचौलिया नहीं मिलता है दफ्तर तक नहीं पहुंच पाते। जब तक बिचौलिए जी की जेब नहीं भरते तब तक एक कागज भी नहीं मिलता है। न घर मिले, न शौचालय मिले, न बिजली का कनेक्शन मिले, न गैस का कनेक्शन मिले, न बीमा उतरे, न पेंशन मिले, न बैंक का खाता खुले। ये हाल था देश का। आपको जानकर के पीड़ा होगी। भारत की आधे से अधिक आबादी सरकारों से निराश हो चुकी थी। बैंक में खाता तक नहीं खुलता था। उसकी तो उम्मीदें ही खत्म हो गई थी। जो लोग हिम्मत जुटाकर, कुछ सिफारिश लगाकर स्थानीय सरकारी कार्यालय तक पहुंच जाते थे और थोड़ी बहुत आरती प्रसाद भी कर लेते थे, तब जाकर के वो रिश्वत देने के बाद कुछ काम उनका होना पाता था। और सरकारें भी हर काम में अपनी राजनीति देखते थे। चुनाव नजर आता था, वोट बैंक नजर आता था और वोट बैंक के ही खेल खेलते थे। गांव में जाएंगे तो उस गांव में जाएंगे जहां से वोट मिलने वाले हैं। किसी मोहल्ले में जाएंगे तो वैसे मोहल्ले में जाएंगे जो मोहल्ला वोट देता है, दूसरे मोहल्ले को छोड़ देंगे। ये ऐसा भेदभाव, ऐसा अन्याय, ये जैसा स्वभाव बन गया था। जिस क्षेत्र में उनको वोट मिलते दिखते थे उन्हीं पर थोड़ा ध्यान दिया जाता था। और इसलिए देशवासियों को ऐसी माई बाप सरकारों की घोषणाओं पर भरोसा कम ही होता था। निराशा की स्थिति को हमारी सरकार ने बदला है। आज देश में जो सरकार है वो जनता को जनार्दन मानने वाली, ईश्वर का रूप मानने वाली सरकार है। और हम सत्ता भाव से नहीं, सेवा भाव से ही काम करने वाले हैं लोग। और आज भी आपके साथ इसी सेवा भाव से गांव गांव जाने का मैंने ठान ली है। आज देश कुशासन की पहले वाली पराकाष्ठा को भी पीछे छोड़कर सुशासन, और सुशासन का मतलब है 100% लाभ मिलना चाहिए, सैचुरेशन होना चाहिए, कोई भी पीछे छूटना नहीं चाहिए, जो भी हकदार है उसको मिलना चाहिए। सरकार नागरिक की जरूरतों की पहचान करे और उन्हें उसका हक दे, और यही तो स्वाभाविक न्याय है और सच्चा सामाजिक न्याय भी यही है। हमारी सरकार की इसी अप्रोच की वजह से करोड़ों देशवासियों में जो पहले उपेक्षा की भावना भरी पड़ी थी, अपने आप को निग्लेक्टेड मानते थे, कौन पूछेगा, कौन सुनेगा, कौन मिलेगा, ऐसी जो मानसिकता थी वो भावना समाप्त हुई है। इतना ही नहीं, अब उसको लगता है इस देश पर मेरा भी हक है, मैं भी इसके लिए हकदार हूं और मेरे हक का कोई छीनना नहीं चाहिए, मेरे हक का रुकना नहीं चाहिए, मेरे हक का मिलना चाहिए। और वो जहां है वहां से आगे बढ़ना चाहता है। अभी जैसे मैं पूर्णा से बात कर रहा था, वो कहता था मैं बेटे को इंजीनियर बनाना चाहता हूं। ये जो आकांक्षा है ना,
वही मेरे देश को विकसित बनाने वाली है। लेकिन आकांक्षा तब सफल होती है जब 10 साल में सफलता की बातें सुनते हैं। और ये जो मोदी की गारंटी वाली गाड़ी आपके यहाँ आई है ना, वो आपको वो भी बताती है कि देखो यहां तक हम किए हैं। इतना बड़ा देश है, अभी भी कोई 2-4 लोग गांव में रह गए होंगे और मोदी ढूंढने आया कि कौन रह गया है, ताकि आने वाले 5 साल में वो भी काम पूरा कर दूं। इसलिए आज देश में कहीं पर भी जाने पर एक बात जरूर सुनाई देती है, और मैं मानता हूं कि ये देशवासियों के दिल की आवाज है। वो दिल से कह रहे हैं, अनुभव के आधार पर कह रहे हैं कि जहां पर दूसरों से उम्मीद खत्म हो जाती है, वहीं से मोदी की गारंटी शुरू हो जाती है। और इसलिए ही मोदी की गारंटी वाली गाड़ी की भी धूम मची हुई है। इसलिए मैं कहता हूं कि मोदी की गारंटी यानी गारंटी पूरा होने की गारंटी। साथियों, इस पूरे अभियान में पूरी सरकारी मशीनरी, सरकार के कर्मचारियों की बड़ी भूमिका है। मुझे याद है कुछ वर्ष पहले ग्राम स्वराज अभियान के तौर पर इस तरह के बहुत सफल कोशिश हुई थी। वो अभियान 2 चरणों में देश के लगभग 60,000 गांवों तक हमने चलाया था। सरकार अपनी 7 योजनाएं लेकर गांव-गांव गई थी, लाभार्थियों तक पहुंची थी। इसमें आकांक्षी जिलों के भी हजारों गांव शामिल थे। अब उस सफलता को सरकार ने विकसित भारत संकल्प यात्रा का आधार बनाया है। इस अभियान से जुड़े सरकार के सभी प्रतिनिधि देश सेवा का, समाज सेवा का बहुत बड़ा कार्य कर रहे हैं। पूरी ईमानदारी से डटे हुए गांव-गांव तक पहुंचते रहिए। सबके प्रयास से विकसित भारत संकल्प यात्रा पूरी होगी। और मुझे विश्वास है कि जब विकसित भारत की बात करते हैं तो मेरा गांव आने वाले वर्षों में कितना बदलेगा ये भी आपको तय करना है। हमारे गांव में भी इतनी प्रगति होनी चाहिए, तय करना है। हम सब मिलकर के करेंगे ना, हिंदुस्तान विकसित होकर रहेगा, दुनिया में हमारा देश काफी ऊंचा होगा। ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಚಾಲನೆಯ ಹೊತ್ತಿನಲ್ಲಿ ಅನೇಕ ಮಂದಿ ಫಲಾನುಭವಿಗಳಿಗೆ ಸಂಸದರು ಮತ್ತು ನೆರೆದ ಗಣ್ಯರು ಸ್ಯಾಂಕ್ಷನ್ ಪತ್ರಗಳನ್ನು ವಿತರಿಸಿದರು. ಮುದ್ರಾ ಯೋಜನೆಯ ಫಲಾನುಭವಿ ಉಡುಪಿ ಕಿದಿಯೂರಿನ ಶ್ರೀ ಅರವಿಂದ್. ಖಾಲಿ ಒಂದು 10,000 ಲೋನ್ ಅಂತ ಹೋದದ್ದು. ಆದರೆ ನಮ್ಮ ಬ್ಯಾಂಕ್ ಮ್ಯಾನೇಜರ್, ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ಅವರು ನಮ್ಗೊಂದು ಸಪೋರ್ಟ್ ಮಾಡಿ ನಿಮ್ಗೊಂದು 50,000 ನಿಮ್ಮ ಬಿಸ್ನೆಸ್ಸಿಗೆ ಅಂತ ಕೊಡ್ತೇನೆ ಅಂತ ಹೇಳಿದರು. ನಾನು ಮೊದಲಿಗೆ ಅದನ್ನೆಲ್ಲ ಐಡಿಯಾ ಮಾಡಲಿಲ್ಲ. ಆದರೂ ಕೂಡ ಅವರು ನಮ್ಮ ಕೆಲಸ ನೋಡಿ ಅವರು ನಮಗೊಂದು 50,000 ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಒಂದು ತುಂಬ ಉಪಕಾರ ಆಯಿತು. ನಮ್ಮ ಕೆಲಸ ಕಾರ್ಯಗಳಿಗೆ ಕೆಲವು ಅಡೆತಡೆಗಳಿರ್ತವೆ, ಅದಕ್ಕೊಂದು ಸ್ವಲ್ಪ ಹಣ ಹಾಕಿ ನಾವು ಕೆಲಸ ಮಾಡಲಿಕ್ಕೆ ತುಂಬ ಪ್ರಯೋಜನ ಬಂತು. ಅದರಿಂದ ನಮಗೆ ತುಂಬ ಬೆನಿಫಿಟ್ ಸಿಕ್ಕಿದೆ. ಇಂಥ ಯೋಜನೆಗಳು ಇನ್ನಷ್ಟು ಬರಲಿ ಅಂತ ನಾವು ಆಶಿಸುತ್ತೇವೆ ಅಷ್ಟೇ. ನಾನು ನಿಜವಾಗಿ ಹೆಚ್ಚಾಗಿ ಟಿ ವಿ ರಿಪೇರಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹಾಗೂ ಒಂದು ಸೈಡ್ ಬಿಸ್ನೆಸ್ ಆಗಿ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ನಮಗೆ ಜಾಸ್ತಿಯಾಗಿ ನಾನು ಅಂಗಡಿಯಲ್ಲಿ ಕೂತ್ಕೊಂಡು ರಿಪೇರಿ ಎಲ್ಲ ಮಾಡ್ತೇವೆ. ಅದಕ್ಕೆ ಕೆಲವುದಕ್ಕೆ ಬಂಡವಾಳಗಳೆಲ್ಲ ಬೇಕಾಗ್ತದೆ. ಆ ಬಂಡವಾಳಕ್ಕೆ ನಮಗೆ ಕೆಲವತ್ತು ಕೈಯಲ್ಲಿ ಎಟಕೋದಿಲ್ಲ. ಆ ಹೊತ್ತಿಗೆ ಇಂಥ ಯೋಜನೆಗಳೆಲ್ಲ ನಮ್ಮ ಕೈ ಹಿಡಿತು, ತುಂಬ ಹೆಲ್ಪ್ ಆಗಿದೆ. ಇಂಥ ತುಂಬ ನನ್ನ ಹಾಗೆ ತುಂಬ ಜನ ಇರ್ಬೋದು ಫಲಾನುಭವಿಗಳಿಗೆ ಇಂಥದ್ದೆಲ್ಲ ಸಿಕ್ಕಿದರೆ ತುಂಬ ಒಳ್ಳೆಯ ಅವಕಾಶ ಅವರು ಉಪಯೋಗಿಸ್ತಾರೆ ಅಂತ ನನ್ನ ಭಾವನೆ. ಉಡುಪಿಯಿಂದ ಕಿದಿಯೂರು ಅಂತ ಅಲ್ಲಿ ನನ್ನ ಅಂಗಡಿ ಅಂತ ಮಾಡ್ಕೊಂಡಿದ್ದೇನೆ. ಹಾಗೆ ನಾನು ಫೋನ್ ಕಾಲಿನಿಂದ ಮನೆ ಮನೆಗೆ ತೆರಳಿ ಹೋಗಿ ಅಲ್ಲಿ ರಿಪೇರಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೇವೆ. ಮತ್ತು ಕೆಲವು ನಮ್ಮದು ಫೋಟೋಗ್ರಾಫಿಂಗ್ ಕೂಡ ಹಾಗೆ ಕಾಲ್ ಮಾಡ್ತಾರೆ, ನಾವು ಫಂಕ್ಷನಿಗೆ ಹೋಗಿ ಅಟೆಂಡ್ ಮಾಡ್ತೇವೆ. ಅದಕ್ಕೂ ಕೂಡ ನಮಗೆ ಇದರಿಂದ ತುಂಬ ಸಹಾಯ ಆಗ್ತದೆ ಅಂತ ನನ್ನ ಭಾವನೆ. ಇದು ಈಗ ನಾವು ಮಾಡಿದ ಉದ್ಯೋಗದಲ್ಲಿ ಯಾವುದು ಕೂಡ ನಮಗೇನು ಲಾಸ್ ಆಗಲಿಲ್ಲ. ಆದರೆ ಅದನ್ನು ಸ್ವಲ್ಪ ಬೆಳೆಸಲಿಕ್ಕೆ ಇದರಲ್ಲಿ ಇನ್ನಷ್ಟು ಸ್ವಲ್ಪ ಜಾಸ್ತಿ ನಮಗೆ ಲೋನ್ ಎಂತಾದರೂ ಸಿಕ್ಕಿದರೆ ಇನ್ನೊಂದು 4 ಜನರ ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಅಭಿವೃದ್ಧಿಪಡಿಸ್ಬೋದು ಅಂತ ನನ್ನ ಅನಿಸಿಕೆ. ಇದುವರೆಗೆ ನಿನ್ನೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ವರ್ಚುವಲ್ ಹಾಜರಿಯಲ್ಲಿ ಚಾಲನೆ ನೀಡಿದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಉಡುಪಿ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದಿರಿ. ತಾಂತ್ರಿಕ ಸಹಕಾರ ಪ್ರಕಾಶ್ ಬಿಸಿರೋಡ್.
ಧನ್ಯವಾದಗಳು.